ಬಂಧುಗಳೇ, ಇವತ್ತು ಕೋಲಾರ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ದಿನ. ಕಾರಣ ಇಷ್ಟೇ, ಈ ಒಂದು ದೇಶಕ್ಕೆ ಮತ್ತು ಸಮಾಜಕ್ಕೆ ಮತ್ತು ಒಂದು ಬೆಳಕನ್ನು ಕೊಟ್ಟಂಥ ನಮ್ಮೆಲ್ಲರ ಜನಪರ, ರೈತರ ಪರ, ಕಾರ್ಮಿಕರ ಪರ, ಒಟ್ಟಾರೆ ಈ ಸಮಾಜದ ಸದಾ ಒಳಿತಿಗಾಗಿ ತನ್ನನ್ನು ತಾವೇ ಅಳವಡಿಸಿಕೊಂಡಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಕೋಲಾರ ಜಿಲ್ಲಾಡಳಿತ ಭವನದ ಆವರಣದ ಒಳಗಡೆ ಒಂದು ಸ್ಥಾಪನೆ ಮಾಡಲಿಕ್ಕೆ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಇದಕ್ಕೆ ಅನೇಕರು ಕಾರಣೀಭೂತರಾಗಿದ್ದಾರೆ. ಇದಕ್ಕೆ ನಾನು ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಈ ಪ್ರತಿಮೆಯನ್ನು ಸ್ಥಾಪನೆ ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗಳಂತ ಡಾಕ್ಟರ್ ಎಂ.ಆರ್. ರವಿ ಸಾಹೇಬರು ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಾನು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. 29/4/2025 ಅರ್ಜಿ ಕೊಟ್ಟೆ. ಅವರು ನನಗೆ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅಧಿಕಾರ ಇಲ್ಲ, ನಾನು ಕರ್ನಾಟಕ ಸರ್ಕಾರಕ್ಕೆ ಬರ್ತೀನಿ, ರಾಜ್ಯ ಸರ್ಕಾರ ಅನುಮತಿ ಅನ್ನು ತಂದರೆ ನಾವಿಲ್ಲಿ ಮಾಡೋಣ ಅಂತ ಒಂದು ಉತ್ತಮವಾದಂಥ ಒಂದು ಮಾತನ್ನು ಹೇಳಿದರು. ಅದ್ರ ಪ್ರಕಾರ ಅವರು ಪತ್ರವನ್ನು ಕಂದಾಯ ಇಲಾಖೆಗೆ ಬರೆದು ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಅವರು ಪರಿಶೀಲನೆ ಮಾಡಿ ಅವರು ಕಾನೂನು ಇಲಾಖೆಗೆ ಕಳಿಸ್ತಾರೆ. ಕಾನೂನು ಇಲಾಖೆಯಲ್ಲಿ ಅಲ್ಲಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ನೇರಳೆ ವೀರಭದ್ರಯ್ಯ ಭವಾನಿ ಮೇಡಮ್ ಅವ್ರನ್ನ ಭೇಟಿ ಮಾಡಿದ್ವಿ. ಅವರೇನು ಮಾಡಿದ್ರು, ಮುನ್ವೆಂಕಟಪ್ಪನವರೇ ಇದು ನನ್ನ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಇದು ಮಂತ್ರಿಗಳಿಗೆ ಹೋಗಬೇಕು ಅಂತಂದು ಕಾನೂನು ಮಂತ್ರಿಗಳಿಗೆ ಕಳಿಸಿದರು. ಕಾನೂನು ಮಂತ್ರಿಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾನು ನಮ್ಮೆಲ್ಲರ ಸ್ನೇಹಿತರ ಜೊತೆಗೆ ನಮ್ಮ ಕಲ್ಲೂರು ಚಲಪತಿಯವರು, ನಮ್ಗಾನ ನಾರಾಯಣಸ್ವಾಮಿ ಮತ್ತು ನಾಗೇಂದ್ರ, ಸುಬ್ರಹ್ಮಣಿ, ನಮ್ಮ ಮುನಾಂಜಿ ಮತ್ತು ಮುನಿರಾಜ್ ಅವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಂತ ಬೈಪ್ನಳ್ಳಿ ಮುನಿರಾಜ್ ಅವರು, ಬೆಟ್ಟಸ್ವರ ರವಿ, ಇನ್ನೂ ಅನೇಕ ಸ್ನೇಹಿತರು, ನಾಗರಾಜ್ ಅವರು, ನಮ್ಮ ಐಸ್ ಕ್ರೀಮ್ ನಾಗರಾಜ್ ಮುಂತಾದ ಎಲ್ಲ ಸ್ನೇಹಿತರೊಂದಿಗೆ ನಾವು ಹೋಗಿ ಆ ಸಚಿವರನ್ನ ಭೇಟಿ ಮಾಡಿದ್ವಿ. ಸಚಿವರು ನೋಡ್ತೀವಿ ಅಂತಂದು ಕೊನೆಯಲ್ಲಿ ನಾನು ಒಂದು ಬೆಳಗಾಂ ಅಧಿವೇಶನ ನಡೀತಾ ಇತ್ತು. ನಮ್ಮ ಕೋಲಾರ ಕ್ಷೇತ್ರದ ಶಾಸಕರಾದಂಥ ನಮ್ಮ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅವರು ಮತ್ತು ವಿಧಾನ ಪರಿಷತ್ ಶಾಸಕರಾದಂಥ ಅನಿಲ್ ಕುಮಾರ್ ಅವ್ರಿಗೆ ಫೋನ್ ಮಾಡಿದೆ. ಅಪ್ಪ ಹಿಂಗಾಗಿದೆ, ದಯಮಾಡಿ ನೀವು ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಫೋನನ್ನು ಮಾತಾಡಿ ಅದನ್ನು ಕ್ಲಿಯರೆನ್ಸ್ ಕೊಡಿಸಿ ಅಂತ. ತದನಂತರ ಮತ್ತೊಮ್ಮೆ ಅವರು ಮಾತಾಡಿದರು, ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡಿ ಅವರು ಅನುಮತಿ ಕೊಟ್ಟಿದ್ದರು. ಅನುಮತಿ ನಂತರ ನಮ್ಮ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ, ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ನಮ್ಮ ರಾಜೇಂದ್ರ ಕುಮಾರ್ ಕಟಾರಿಯಾ ಮತ್ತು ಅಪರ ಕಾರ್ಯದರ್ಶಿಗಳಾದಂಥ ಇಂದ್ರೇಶ್ ರಾಮಯ್ಯನವರು ಅವರು ಇಲ್ಲಿಗೆ ಅಧಿಕೃತ ಆದೇಶವನ್ನು ಕೊಟ್ಟಿದ್ದಾರೆ. ಇದು ಕೂಡ ನಮ್ಮೆಲ್ಲರ ಒಂದು ಸೌಭಾಗ್ಯ. ಇದು ನನ್ನೊಬ್ಬನ ಪ್ರಯತ್ನ ಅಥವಾ ನಮ್ಮ ಟೀಮ್ನ ಪ್ರಯತ್ನ ಅಲ್ಲ, ಸಮಾಜದ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗಗಳು ಮತ್ತು ವಿಶೇಷವಾಗಿ ನಮ್ಮ ಜಂಟಿ ನಿರ್ದೇಶಕರು ಶ್ರೀನಿವಾಸ್ ಅವರು ಮತ್ತು ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಶ್ರೀಮತಿ ಮಂಗಳಾ ಮೇಡಮ್ರವರು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಅಂತ ಸನ್ಮಾನ್ಯ ನಸೀರ್ ಅಹಮದ್ ಅವರು, ಇವರೆಲ್ಲರ ಶ್ರಮದಿಂದ ಇವತ್ತಾಗಿದೆ. ಇದು ಇತಿಹಾಸ ದಾಖಲೆ ಆಗಿದೆ. ಇದಕ್ಕೆ ನಾನು ಜಿಲ್ಲೆಯ ಆಡಳಿತ ವರ್ಗಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಮತ್ತು ಎಲ್ಲ ನಮ್ಮ ಸ್ನೇಹಿತರಿಗೆ, ಎಲ್ಲ ನಮ್ಮ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದು ಐತಿಹಾಸಿಕ ಕ್ಷಣ, ಇದನ್ನು ಈ ಇತಿಹಾಸ ಪರಂಪರೆ ಉಳಿತಕ್ಕಂಥ ಒಂದು ಕ್ಷಣ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾನೆ. ನಮಸ್ಕಾರ. ಆತ್ಮೀಯ ಮಿತ್ರರೇ, ಏನು ಈ ದಿನ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಗೆ ವಿಧಾನ ಪರಿಷತ್ ಶಾಸಕರಾದ ಕೊತ್ತೂರು ಮಂಜುನಾಥರಾವ್ ಸಾರ್ರವರ ಜೊತೆ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರಣ್ಣವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾಡಳಿತದೊಂದಿಗೆ ಎಲ್ಲ ಸಂಘಟನೆಗಳ ಮುಖಂಡರುಗಳು, ಕಾರ್ಯಕರ್ತರು ಭಾಗಿಯಾಗಿ ಏನು ಈ ದಿನ ಗುದ್ಲಿ ಪೂಜೆ ನೆರವೇರಿಸಿದ ಜಿಲ್ಲಾಡಳಿತ ಮುಖಾಂತರ ಅವರಿಗೆ ನಾನು ಜಿಲ್ಲಾಡಳಿತಕ್ಕೆ ಹಾಗೂ ಕ್ಷೇತ್ರದ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಏನು ಈ ಭವನದ ಮುಂದ್ಗಡೆ ಜಿಲ್ಲಾಡಳಿತ ಭವನ ಆಗಿ ಸುಮಾರು ವರ್ಷಗಳು ಕಳೆದಿತ್ತು. ಇಲ್ಲಿ ಹಲವಾರು ವರ್ಷಗಳ ಎಲ್ಲ ಜನರ ಬೇಡಿಕೆ ಇತ್ತು, ಇಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗಬೇಕಂತ. ಅದರ ಭಾಗವಾಗಿ ಸರ್ಕಾರ ಅನುಮತಿ ಕೊಟ್ಟು, ಅನುಮತಿಗಾಗಿ ನಮ್ಮ ಹಿರಿಯರಾದಂಥ ಬೆಳಗಾವಿಯಲ್ಲಿ ಮುನಿವೆಂಕಣ್ಣವರು ಅರ್ಜಿ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಫಾರ್ವರ್ಡ್ ಮಾಡಿಸಿ, ಅಲ್ಲಿಂದ ಸಚಿವರು ಸೆಕ್ರೆಟರಿ ಕಡೆಯಿಂದ ಅನುಮತಿ ತಂದು ಈ ದಿನ ಗುದ್ಲಿ ಪೂಜೆ ನೆರವೇರಿದೆ. ಆ ಪುತ್ಥಳಿಗೆ ಅನುದಾನಕ್ಕೆ
ಇಡೀ ಕ್ಷೇತ್ರದ ಶಾಸಕರುಗಳಿರ್ಬೋದು, ಹಲವಾರು ಇಲಾಖೆಗಳಿರ್ಬೋದು, ನಾ ಮುಂದು ತಾ ಮುಂದು ಅಂತೇಳಿ ಹಣವನ್ನು ಸಂಗ್ರಹ ಮಾಡಿ ನೀಡಿದರೆ ಇಡೀ ಜಿಲ್ಲಾಡಳಿತಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ, ಅದೇ ರೀತಿ ಏನಿವತ್ತು ಗುದ್ಲಿ ಪೂಜೆ ಆಗಿದೆ, ಅತಿ ತುರ್ತಾಗಿ ಕೆಲವೇ 2-3 ತಿಂಗಳಲ್ಲಿ ಒಳಗಡೆ ಇದನ್ನ ಪುತ್ಥಳಿನ ಅನಾವರಣ ಮಾಡಬೇಕಂತೇಳಿ ನಾನು ಜಿಲ್ಲಾಡಳಿತನ ಒತ್ತಾಯ ಮಾಡಿಸ್ತಾ ಇದ್ದೀನಿ. ಇದರ ಭಾಗವಾಗಿ ಈ ಹಿಂದೆ ನಾವು ಒಂದು ತಮ್ಮ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ಏನು ಸರ್ಕಾರದಿಂದ ಅನುಮತಿ ಆಗಿದೆಯೋ ಇದನ್ನ ಅತಿ ಜರೂರಾಗಿ ಜಿಲ್ಲಾಡಳಿತ ಮತ್ತು ಶಾಸಕರು ಇದು ಗುದ್ಲಿ ಪೂಜೆ ಮಾಡಬೇಕಂತೇಳಿ ನಾವು ಹಿಂದೆ ಮಾಧ್ಯಮದ ಮೂಲಕ ಅವ್ರನ್ನ ಕೇಳಿ ಒತ್ತಾಯಿಸಿದ್ದೀವಿ. ಆ ಒತ್ತಾಯಕ್ಕೆ ಸ್ಪಂದಿಸಿ ಮಾನ್ಯ ಜಿಲ್ಲಾಡಳಿತ ಹಾಗೂ ಶಾಸಕರು ಈ ದಿನ ಗುದ್ಲಿ ಪೂಜೆ ನೆರವೇರಿಸಿದರೆ ಅವರಿಗೆ ನಾವು ಹೃದಯಪೂರ್ವಕ ಭೀಮ ನಮನಗಳನ್ನು ಅರ್ಪಿಸುತ್ತಿದ್ದೇವೆ. ಮುನಿ ಆಂಜನಪ್ಪ, ದಮನಿತರ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರು.